ಹಲೋ ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಸುನೀತಾ ಸ್ವಯಂ ಕಲಿಕೆಗೆ. ಸ್ನೇಹಿತರೆ, ಇವತ್ತಿನ ರೆಸಿಪಿ ಬಂದುಬಿಟ್ಟು ಮಶ್ರೂಮ್ ವೆಜ್ ಫ್ರೈಡ್ ರೈಸು. ತುಂಬ ಚೆನ್ನಾಗಿ ಮಾಡ್ಬೋದು, ಈಸಿಯಾಗಿ ರುಚಿಯಾಗಿ ಸಹ ಮಾಡ್ಬೋದು. ಬನ್ನಿ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ರೆಸಿಪಿಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಸ್ನೇಹಿತರೆ, ನಾನಿಲ್ಲಿ ಒಂದು ಪಾತ್ರೆ ತೊಗೊಂಬಿಟ್ಟು ಅದಕ್ಕೆ ಒಂದು 5ರಿಂದ 6 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ನೀವು ಬಾಣಲಿ ತೊಗೊಳಂಗಿದ್ರೆ ಬಾಣಲಿ ತೊಗೋಬೋದು. ಯಾಕಂತಂದರೆ ಇಲ್ಲಿ ನಾವು 4 ಮೆಂಬರ್ಸ್ಗೆ ನಾನು ರೆಡಿ ಮಾಡ್ತಾ ಇರೋದ್ರಿಂದ ಬಾಣಲಿಯಲ್ಲಿ ಕಲಸೋಕ್ಕೆಲ್ಲ ಕಷ್ಟ ಆಗುತ್ತೆ ಅಂತ ಈ ರೀತಿ ಕನ್ವಿನೆಂಟಾಗಿರೋ ಪಾತ್ರೆ ತೊಗೊಂಡಿದ್ದೀನಿ. ಮತ್ತು ಸಣ್ಣಗೆ ಹಚ್ಚಿರೋ ಅಂತಹ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಹಾಕ್ತಾಯಿದ್ದೀನಿ. ಕ್ಯಾಬೇಜ್ನ ಒಂದು ಸ್ವಲ್ಪ ಕ್ಯಾಬೇಜ್ ತೊಗೊಂಡಿದ್ದೆ, ಅದನ್ನು ಸಹ ಹಾಕ್ತಾಯಿದ್ದೀನಿ. ಈ ರೀತಿ ಸಣ್ಣಗೆ ಕ್ಯಾರೆಟ್ ಬೀನ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ, ಅದನ್ನು ಹಾಕ್ತೀನಿ. ಸೊ ಇಲ್ಲಿ ನೆಕ್ಸ್ಟು 400 ಗ್ರಾಮಷ್ಟು ಮಶ್ರೂಮ್ ತೊಗೊಂಡಿದ್ದೆ, ಅದನ್ನು ಈ ರೀತಿ ಸಣ್ಣಗೆ ಹಚ್ಚಿಕ್ಕಿದ್ದೆ, ಅದನ್ನು ಸಹ ಹಾಕ್ತಾಯಿದ್ದೀನಿ. ನೀವು ಮಶ್ರೂಮ್ನ ನೀವು ಈಗ ಯಾವ ರೀತಿ ಬೇಕೋ ಆ ರೀತಿ ಹಚ್ಕೊಳ್ಳಿ. ಆದಷ್ಟು ಸ್ವಲ್ಪ ಮೀಡಿಯಮ್ ಸೈಜ್ ಇಲ್ಲ, ಅದಕ್ಕಿಂತ ಸಣ್ಣ ಸೈಜ್ನ ಹಚ್ಚಿಟ್ಕೊಳ್ಳಿ. ಯಾಕಂತಂದರೆ ನಾವಿಲ್ಲಿ ಜಾಸ್ತಿ ಫ್ರೈ ಮಾಡ್ತಾಯಿಲ್ಲ, ಹಸಿ ಇದ್ದರೆ ಚೆನ್ನಾಗಿರಲ್ಲ. ಸೊ ಬೇಗ ಬೇಯಬೇಕಂತಂದರೆ ಸಣ್ಣಗೆ ಹಚ್ಚಿಟ್ಕೊಂಡಿರಬೇಕು. ಸೊ ಅದು ಬೇಗ ಬೇಯಲಿ ಅಂತಂದ್ಬಿಟ್ಟು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಜಸ್ಟ್ ಈ ರೀತಿ 3ರಿಂದ 4 ನಿಮಿಷ ಈ ರೀತಿ ಕೈ ಆಡಿಸ್ಕೊಂಡು ನಾವು ಎಣ್ಣೆಯಲ್ಲೇ ಮಶ್ರೂಮ್ನ ಫ್ರೈ ಮಾಡಬೇಕಾಗುತ್ತೆ. ನೆಕ್ಸ್ಟು ಸಣ್ಣಗೆ ಹಚ್ಚಿರೋವಂತಹ ಕ್ಯಾರೆಟು ಮತ್ತು ಬೀನ್ಸ್ ಸ್ನೇಹಿತರೆ. ಕ್ಯಾರೆಟು ಬೀನ್ಸು ಹಾಕೋದ್ರಿಂದ ನಮಗೆ ತುಂಬ ರುಚಿಯಾಗಿರುತ್ತೆ ಫ್ರೈಡ್ ರೈಸ್ ಅನ್ನೋದು. ಯಾವುದೇ ಕಾರಣಕ್ಕೂ ನೀವು ಕ್ಯಾರೆಟು ಬೀನ್ಸನ್ನ ತುಂಬ ಚೆನ್ನಾಗಿ ಬೇಯಿಸೋಕ್ಕೆ ಹೋಗಬೇಡಿ. ಸ್ವಲ್ಪ ನಮಗೆ ಅರ್ಧ ಬೆಂದಿರಬೇಕು ಫ್ರೈಡ್ ರೈಸ್ಗೆ ಯಾವತ್ತೇ ಆಗಲಿ. ಮಶ್ರೂಮ್ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಬೆಂದಿದೆ ಸ್ನೇಹಿತರೆ. ವೆಜಿಟೇಬಲ್ಸ್ನ ಸ್ವಲ್ಪ ಒಂದು ಅರ್ಧ ಬೇಯಿಸ್ಕೊಳ್ಳಿ. ನೋಡಿ ಈ ಮಟ್ಟಕ್ಕೆ ನಾನು ಇಲ್ಲಿ ಕರೆಕ್ಟಾಗಿ ನಂಗೆ ಪರ್ಫೆಕ್ಟಾಗಿ ಬಂದಿದೆ. ಈಗ ಈ ಟೈಮಲ್ಲಿ ಸ್ವಲ್ಪ ಧನಿಯಾ ಪೌಡರ್, ಒಂದು ಸ್ವಲ್ಪ ಚಿಲ್ಲಿ ಪೌಡರ್, ಖಾರ ಜಾಸ್ತಿ ತಿನ್ನಬೇಕನ್ನೋರು ನೀವು ಜಾಸ್ತಿ ಖಾರನ ಹಾಕ್ಕೋಬೋದು. ಪೆಪ್ಪರ್ ಪೌಡರ್ ನಾನು 1.5 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಒಂದು ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪೌಡರ್, ಇಷ್ಟನ್ನು ಹಾಕ್ಕೊಂಡು ನಾನಿಲ್ಲಿ ಸ್ವಲ್ಪ ಸೋಯಾ ಸಾಸ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೋಯಾ ಸಾಸ್ ಹಾಕೋದ್ರಿಂದ ನಮಗೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಯಾವ ಕಲರಲ್ಲಿ ಬರುತ್ತೋ ಫ್ರೈಡ್ ರೈಸ್ ಆ ಸ್ಟ್ರಕ್ಚರಲ್ಲಿ ಬರುತ್ತೆ ಅನ್ನೋ ಕಾರಣಕ್ಕೆ. ಸೊ ನೀವು ಸೋಯಾ ಸಾಸ್ನ ಸ್ಕಿಪ್ ಮಾಡ್ಬೋದು. ನೆಕ್ಸ್ಟ್ ಇವೆಲ್ಲ ಹಾಕಿದ್ದಾದಮೇಲೆ ಲೈಟಾಗಿ ನಾನು ಸ್ವಲ್ಪ 1.5 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ನ ಹಾಕ್ತಾಯಿದ್ದೀನಿ. ಹೆಲ್ದಿ ಪರ್ಪಸ್ಸಾಗಿ ನೋಡಬೇಕಂತಂದರೆ ಸಾಸ್ಗಳು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಸ್ನೇಹಿತರೆ, ಸೊ ಸ್ಕಿಪ್ ಮಾಡ್ಬೋದು. ಬರೀ ನೀವು ಫ್ರೈಡ್ ರೈಸ್ ಮಾಡ್ಕೊಂಡು ತಿಂದ್ರೂ ಟೇಸ್ಟಿಯಾಗಿರುತ್ತೆ. ಸೊ ಸ್ವಲ್ಪ ಗ್ರೀನ್ ಚಿಲ್ಲಿ ಸಾಸ್ನ ಆ್ಯಡ್ ಮಾಡಿ, ನಾನು ಆಲ್ರೆಡಿ ಬೇಯಿಸಿ ತಣ್ಣಗೆ ಹಾಕಿಬಿಟ್ಟಿದ್ದೆ ರೈಸ್ನ, ಅದನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಕಲಸೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತಂದ್ಬಿಟ್ಟು ನಾನು ಈ ರೀತಿ ಪಾತ್ರೆ ತೊಗೊಂಡಿದ್ದೀನಿ. ಸೊ ನೀವು ಬಾಣಲೆಯಲ್ಲಿ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡೋಂಗಿದ್ರೆ ನೀವು ಬಾಣಲೆಯಲ್ಲಿ ಆರಾಮಾಗಿ ಮಾಡ್ಕೋಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ಇವತ್ತಿನ ನಮ್ಮ ರೆಸಿಪಿ ಮಶ್ರೂಮ್ ವೆಜ್ ಫ್ರೈಡ್ ರೈಸ್ನ ಎಷ್ಟು ಈಸಿಯಾಗಿ ಮಾಡ್ಕೋಬೋದಲ್ಲ. ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ನೀವು ಟ್ರೈ ಮಾಡಿ, ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.